ವಯಸ್ಸು. ಗಂಡ ಹೆಂಡತಿ ಇಬ್ರಿಗೂ ಕೂಡ 60 ವರ್ಷ ಆಗಿತ್ತಂತೆ. ಈಗ ಅನ್ಸತ್ತಲ್ವ 60 ವರ್ಷದಲ್ಲಿ ಇವ್ರಿಗೇನು ಪ್ರಾಬ್ಲಮ್ ಅಂತ. ನೋಡಿ, 60 ವರ್ಷದಲ್ಲೂ ಕೂಡ ಏನು ಪ್ರಾಬ್ಲಮ್ ಇರುತ್ತೆ. ಆ ವಯಸ್ಸಿಗೆ ಬರುವ ಒಂದು ವಿಶೇಷ ನಮಸ್ತೆ. ನೀನಿಲ್ಲದೆ ನನಗೇನಿದೆ ಪುಸ್ತಕ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಈ ಚಾಪ್ಟರ್ ತುಂಬ ಮೆಚ್ಯೂರ್ಡ್ ಆಗಿರುವಂತಹ ಚಾಪ್ಟರ್. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಒಪ್ಕೊಳ್ಳೋದಕ್ಕೆ ನಮಗೆ ಧೈರ್ಯನೂ ಬೇಕು, ಬ್ರಾಡ್ ಥಿಂಕಿಂಗು ಇರಬೇಕು. ಏನು ಅಂತ ನೋಡೋಣ. ಚಾಪ್ಟರ್ನ ಹೆಸರು ಸಾರ್ಥಕತೆ. ಓಕೆ, ಇಬ್ಬರು ದಂಪತಿಗಳು ಡಾಕ್ಟ್ರನ್ನ ಭೇಟಿ ಮಾಡೋಕ್ಕೆ ಬಂದ್ರಂತೆ. ನಮಸ್ಕಾರ ಸರ್, ಬರೋದೇನೋ ಬಂದುಬಿಟ್ಟಿದ್ದೀವಿ. ಈಗ ವಿಷಯವನ್ನು ನಿಮ್ಮ ಬಳಿ ಹೇಗೆ ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ. ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೇವೆ. ಅದಕ್ಕೆ ದಾರಿ ತಿಳಿಯದೆ ನಿಮ್ಮ ಬಳಿ ಮಾತಾಡೋಣ ಅಂತ ಬಂದಿದ್ದೇವೆ ಅಂತ ಹೇಳಿದ್ರಂತೆ. ನನ್ನ ಪರಿಚಿತ ವೃದ್ಧ ದಂಪತಿಗಳು 60ರ ಆಸುಪಾಸಿನ ವಯಸ್ಸು. ಗಂಡ ಹೆಂಡತಿ ಇಬ್ರಿಗೂ ಕೂಡ 60 ವರ್ಷ ಆಗಿತ್ತಂತೆ. ಈಗ ಅನ್ಸತ್ತಲ್ವ 60 ವರ್ಷದಲ್ಲಿ ಇವ್ರಿಗೇನು ಪ್ರಾಬ್ಲಮ್ ಅಂತ. ನೋಡಿ, 60 ವರ್ಷದಲ್ಲೂ ಕೂಡ ಏನು ಪ್ರಾಬ್ಲಮ್ ಇರುತ್ತೆ. ಆ ವಯಸ್ಸಿಗೆ ಬರುವ ಒಂದು ವಿಶೇಷ ಕಳೆ ಏನಂದರೆ ಅನ್ಯೋನ್ಯತೆ, ವಸ್ತ್ರ ವಿನ್ಯಾಸದಲ್ಲಿ ಎದ್ದು ಕಾಣುವ ಸಂಸ್ಕೃತಿ, ನೋಡುವವರಿಗೆ ಗೌರವ ಮೂಡಿಸುವಂತಹ ದಂಪತಿಗಳು, ಬಹಳ ಒಳ್ಳೆಯ ದಂಪತಿಗಳು. ಅವ್ರು ಹೇಳಿದ್ರಂತೆ, ನೋಡಿ ರಾಯರೇ, ವಯಸ್ಸಿನಲ್ಲಿ ಹಿರಿಯರು ನೀವು ಏನೋ ಗೊಂದಲದಲ್ಲಿ ಇದ್ದೀರಾ ಅಂದರೆ ಸಮಸ್ಯೆ ತೀವ್ರ ಸ್ವರೂಪದ್ದಾಗಿರುತ್ತದೆ. ಅದೇನೇ ಇರಲಿ, ಹೇಗೋ ಬಂದಾಯಿತು, ಸಮಸ್ಯೆ ಏನಿದ್ರು ಹೇಳಿ ಅಂತ ಕೇಳಿದ್ರಂತೆ. ಸಮಸ್ಯೆಗೆ ಪರಿಹಾರ ಹುಡುಕೋ ಪ್ರಯತ್ನ ಮಾಡೋಣ ಅಂತ. ಹೇಳ್ತೀನಿ ಸರ್, ಖಂಡಿತ ಹೇಳ್ತೀನಿ, ಬೇರೆ ವಿಧಿ ಇಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದ್ರಂತೆ. ಕಳೆದ ವರ್ಷ ನನ್ನ ಮಗನಿಗೆ ಮದುವೆ ಮಾಡಿಸಿದ್ವಿ ಸರ್. ತುಂಬ ವಿಜೃಂಭಣೆಯಿಂದ ಮದುವೆ ಮಾಡಿಸಿದ್ವಿ. ಇಡೀ ಊರೇ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋ ಥರ ಮದುವೆ ಮಾಡಿಸಿದ್ವಿ. ಮದುವೆಗೆ ಸಿದ್ಧತೆ ಮಾಡಿದ್ದೆ. ಮದುವೆ ಮಾಡೋ ಜವಾಬ್ದಾರಿ ಕೂಡ, ಮಗನ ಮದುವೆ ಮಾಡಿ ಆ ಜವಾಬ್ದಾರಿ ಕೂಡ ಮುಗಿಸ್ದೆ. ಸಂತಸ 1 ತಿಂಗಳು ಮಾತ್ರ ಇತ್ತು ಸರ್. ಅದಾದ ಮೇಲೆ ನನಗೆ ಆ ಸಂತೋಷನೇ ಇಲ್ಲ ಅಂತ ಬೇಜಾರಲ್ಲಿ ಕಣ್ಣಲ್ಲಿ ನೀರು ಹಾಕೋಕ್ಕೆ ಶುರು ಮಾಡಿದ್ರಂತೆ. ಅವ್ರ ಪಕ್ಕದಲ್ಲೇ ಕೂತಿದ್ದ ಅವರ ಹೆಂಡತಿ ಕಣ್ಣೊರೆಸ್ಕೊಂಡು ಕೂತ್ಕೊಂಡಿದ್ರಂತೆ. ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡು. ಸಮಾಧಾನ ಮಾಡ್ಕೊಳ್ಳಿ ರಾಯರೇ, ಏನಾಯಿತು ಅಂತ ಕೇಳಿದ್ರಂತೆ. ಯಾಕೆ ನಿಮ್ಮ ಬೇಸರ? ಎಲ್ಲಿದ್ದಾರೆ ಈಗ ನಿಮ್ಮ ಮಗ ಸೊಸೆ? ನನ್ನ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಲು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಆಗ ಇವರು ಮತ್ತೆ ಆನ್ಸರ್ ಮಾಡಿದ್ರಂತೆ ಆ ದಂಪತಿ. ಹೇಳ್ತೀನಿ ಸರ್, ಹೇಳದೆ ವಿಧಿ ಇಲ್ಲ. ನನ್ನ ಮಗ ಸೊಸೆ ಇಬ್ಬರೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್, ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮದುವೆಯಾಗಿ 1 ವರ್ಷ ಆಯಿತು ಅಷ್ಟೆ. ಆಗಲೇ ಬೇರೆಯಾಗುವ ಯೋಚನೆ ಮಾಡ್ತಾ ಇದ್ದಾರೆ. ಶಾಂತಿ, ಹೋಮ, ದೇವರ ಕೆಲಸ ಎಲ್ಲ ಮಾಡಿಸಾಯಿತು. ಕಡೆಗೆ ವೈದ್ಯರನ್ನು ಒಮ್ಮೆ ಕಂಡು ಬಿಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಸರ್. ಬರೀ 1 ವರ್ಷ ಆಗಿದೆ, ಡಿವೋರ್ಸ್ ತಗೋಬೇಕಂತೆ, ಬೇರೆ ಆಗುವಂಥ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರಂತೆ. ಆಗ ಡಾಕ್ಟ್ರ್ ಹೇಳ್ತಾರಂತೆ, ಯಾಕಂತೆ, ಇಬ್ಬರಿಗೂ ಹೊಂದಾಣಿಕೆ ಆಗ್ತಾ ಇಲ್ವಾ? ನಿಮ್ಮ ಮಗನಿಗೆ ಈ ಮದುವೆ ಇಷ್ಟ ಆಯ್ತಾ? ಅವನು ಏನು ಹೇಳ್ತಾನೆ ಅಂತ ಕೇಳಿದ್ರಂತೆ. ಅದಕ್ಕೆ ಅವರು, ಅಯ್ಯೋ ಜಗಳ ಅಂತ ಏನಿಲ್ಲ ಸರ್, ಮದುವೆ ಇಷ್ಟ ಇಲ್ಲ ಅಂತ ಇದ್ದ. ಆದರೆ ಹುಡುಗಿ ಬಗ್ಗೆ ಏನೂ ತಕರಾರು ಅವನಿಗೆ ಇರಲಿಲ್ಲ. ಒಟ್ಟಾರೆ ಮದುವೆ ಬೇಡ ಅಂದಿದ್ದಂತೂ ನಿಜ. ಅವನು ಬೇಡವೆಂದ ತಕ್ಷಣ ಬಿಡೋಕ್ಕಾಗತ್ತಾ ಸರ್? ಒತ್ತಾಯ ಮಾಡಿ ಮದುವೆ ಮಾಡಿದ್ವಿ. ನನ್ನ ಬಳಿಯೂ ಸಮಸ್ಯೆ ಏನೆಂದು ಹೇಳ್ತಾ ಇಲ್ಲ, ಏನು ಸಮಸ್ಯೆ ಅಂತ ಹೇಳ್ತಾ ಇಲ್ಲ. ಮದುವೆಯಾದ ಮೇಲಾದರೂ ಸಮಸ್ಯೆ ಏನೆಂದು ಹೇಳಿದ್ರೆ ನಾನೇನಾದರೂ ಪ್ರಯತ್ನ ಮಾಡ್ತಾ ಇದ್ದೆ. ಆದರೆ ನಮಗದು ತಿಳಿಲೇ ಇಲ್ಲ. ಹುಡುಗಿ ಸ್ವಲ್ಪ ಜೋರಿದ್ದಾಳೆ ಸರ್. ಅವಳು ತನ್ನ ಮನೆಯವರ ಬಳಿ ವಿಷಯ ಹೇಳಿದ್ದಾಳೆ. ಅವರು ಒತ್ತಾಯ ಮಾಡಿ ಇವನನ್ನು ಕೌನ್ಸಿಲಿಂಗ್ಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಇವನು ನನಗೆ ಎಲ್ಲ ಗಂಡಸರ ಹಾಗಿರುವುದಕ್ಕೆ ಆಗುವುದಿಲ್ಲ, ನನ್ನಿಂದ ಲೈಂಗಿಕ ಸುಖ ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾನೆ. ಅದೊಂದು ಬಿಟ್ಟು ಬೇರೆಲ್ಲ ಸೌಕರ್ಯಗಳನ್ನು ನಾನು ನೀಡುತ್ತೇನೆ ಅಂತ ನನ್ನ ಮಗ ಹೇಳಿದ್ದಾನೆ.
ಹಾಗಂತ ಒತ್ತಾಯವೇನಿಲ್ಲ, ನಿನಗೆ ಬೇಕಾದರೆ ಡಿವೋರ್ಸ್ ಕೊಡ್ತೇನೆ ಅಂತಲೂ ಹೇಳಿಬಿಟ್ಟಿದ್ದಾನೆ ಆ ಹುಡುಗಿಗೆ ಅಂತ ಹೇಳಿ ಮತ್ತೆ ಕಣ್ಣಲ್ಲಿ ನೀರು ಹಾಕೋಕ್ಕೆ ಶುರು ಮಾಡಿದ್ರಂತೆ. ಆಗ ಏನು ಅಂದರೆ ಹೇಳಕ್ಕೆ ಶುರು ಮಾಡಿದ್ರಂತೆ. ಜೊತೆಗೆ ಆ ಹುಡುಗಿಯ ತಂದೆ ನನಗೆ ಫೋನ್ ಮಾಡಿದ್ರು, ಮುಂದೇನು ಮಾಡ್ತೀರಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆ ಹುಡುಗಿಯವರ ಅಪ್ಪ ನನ್ನ ಹತ್ರ ಮಾತಾಡ್ತಿದ್ದಾರೆ. ನಮಗೆ ದೂರ ಇರೋ ಚೆನ್ನೈಗೆ ಹೋಗೋಕ್ಕಾಗ್ತಾ ಇಲ್ಲ, ಅವನು ಊರಿಗೆ ಬರೋಕ್ಕೆ ಒಪ್ತಾ ಇಲ್ಲ. ಏನಾದರೂ ಪೂಜೆ ಪುನಸ್ಕಾರ ಮಾಡಿಸೋಣ ಅವನ್ನ ಕರೆಸಿ ಅಂದರೆ ಅವನು ಊರಿಗೆ ಬರೋಕ್ಕೆ ಒಪ್ತಾ ಇಲ್ಲ. ಅಪ್ಪ, ನಾನು ಮುಂಚೆಯಿಂದ ನಿಮಗೆ ಹೇಳ್ತಾ ಇದ್ದೆ, ನಾನು ಎಲ್ಲರಂತೆ ಅಲ್ಲ, ನನ್ನಲ್ಲಿ ಹಲವಾರು ಬದಲಾವಣೆಗಳಿದೆ. ನೀವೆಂದೂ ಅದನ್ನು ಗಮನಿಸಲಿಲ್ಲ. ಈಗ ಪೂಜೆ ಮಾಡಿದ್ರೇನು ಬದಲಾಗ್ತೀನಿ ಅಂತಾನಾ? ಇವನು ಅದೇನೋ ಹೇಳ್ತಾನೆ ಸರ್. ಕೌನ್ಸ್ಲಿಂಗ್ ಮಾಡಿದವರು ಅದನ್ನು ಸೆಕ್ಷುವಲ್ ಇವನಿಗೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಡಿವೋರ್ಸ್ವರೆಗೆ ಬಂದು ನಿಂತಿದೆ. ಇಂತಹ ಕಾರಣಕ್ಕೆ ಮಗ ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಾನೆ ಅಂತ ಊರಲ್ಲಿ ಜನರಿಗೆ ಗೊತ್ತಾದರೆ ಹೇಗಾಗತ್ತೆ ಸರ್? ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತಾ ನಾವು? ಅದಕ್ಕಿಂತ ನಾನು ನೇಣು ಹಾಕ್ಕೊಳ್ಳೋದೇ ವಾಸಿ ಅಲ್ವಾ ಅಂತ ದುಃಖನ ವ್ಯಕ್ತಪಡಿಸಿದ್ರಂತೆ. ಈ ಥರ ಸಮಸ್ಯೆ ನಂಗೆ ಗೊತ್ತಿಲ್ಲ ಯಾರ್ಯಾರು ಎಷ್ಟೆಷ್ಟು ನೋಡಿರ್ತೀರಾ ಅಂತ, ಬಟ್ ನಾವಂತೂ ಕೇಳಿದ್ದೀವಿ. ಮಗ ಸೊಸೆ ಕಿತ್ತಾಡ್ತಾ ಇದ್ದಾರೆ, ಮಗಳು ಅಳಿಯ ಜಗಳ ಆಡ್ತಾ ಇದ್ದಾರೆ, ಅವ್ರನ್ನ ಒಂದು ಮಾಡಬೇಕು, ಡಿವೋರ್ಸ್ಗೆ ಹೋಗ್ತಾ ಇದೆ, ಏನು ಮಾಡಬೇಕು ಅಂತ ಬಹಳಷ್ಟು ಪಾಪ ಏಜ್ ಆಗಿರುವಂಥವರು ಬರ್ತಾರೆ. ಈಗ ನನ್ನ ತಂದೆ ತಾಯಿ ಏಜ್ ಬರ್ತಾರೆ, ಏನು ಮಾಡೋದು, ಅವ್ರನ್ನ ಕೌನ್ಸ್ಲಿಂಗ್ ಕರ್ಕೊಂಬರ್ತೀವಿ ಮೇಡಮ್, ನೀವು ಮಾತಾಡ್ತೀರಾ ಅಂತ ಹೇಳ್ತಾರೆ. ಸುಮಾರು ಆ ತಂದೆ ತಾಯಿ ನೊಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ನೆಕ್ಸ್ಟ್ ಏನಾಯಿತು, ಡಾಕ್ಟ್ರು ಇವ್ರಿಗೇನು ಹೇಳಿದ್ರು, ಆ್ಯಂಡ್ ನಾನು ಕೂಡ ಕೆಲವ್ರಿಗೇನು ಹೇಳ್ತೀನಿ ಅದನ್ನು ನಾನು ನಾಳೆ ಹೇಳ್ತೀನಿ. ಆದರೆ ಇಲ್ಲಿ ತಂದೆ ತಾಯಿಗಳು ಏನು ತಿಳ್ಕೊಬೇಕು, ಮಕ್ಕಳು ಏನು ತಿಳ್ಕೊಬೇಕು, ಎರಡನ್ನೂ ಕೂಡ ನಾವು ಯೋಚನೆ ಮಾಡೋಣ. ಅದಕ್ಕೆ ಮದುವೆ ವಿಚಾರದಲ್ಲಿ ದಯವಿಟ್ಟು ಯಾರಿಗೂ ಒತ್ತಾಯ ಮಾಡಬೇಡಿ, ಅವರ ಸ್ವಇಚ್ಛೆಯಂತೆ ಅದು ಆಗೋಕ್ಕೆ ಬಿಡಿ. ಓಕೆ, ಫೈನಲಿ ಇವ್ರಿಗೆ ಸಾಯಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ? ಬಿಕಾಸ್ ನನ್ನ ಮಗಂಗೆ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಹೇಗೆ ನಾನು ತಲೆ ಎತ್ಕೊಂಡು ಓಡಾಡಲಿ ಅನ್ನೋದು ಇವರ ಸಮಸ್ಯೆ. ಆದರೆ ಈ ಸಮಸ್ಯೆಗೆ ಸಾಯಬೇಕಾ ಅಥವಾ ಅದನ್ನು ಬೇರೆ ದೃಷ್ಟಿಕೋನದಲ್ಲಿ ನೋಡ್ಬೋದಾ? ಬೇರೆ ದೃಷ್ಟಿಕೋನದಲ್ಲೂ ಕೂಡ ಈ ಪ್ರಾಬ್ಲಮ್ಸ್ನ ನೋಡ್ಬೋದು ಅಂದರೆ ಹೇಗೆ ನೋಡ್ಬೋದು ಅಂತ ಕಮೆಂಟ್ ಮಾಡಿ. ತುಂಬ ಜನ ಅಪ್ಪ ಅಮ್ಮ ಮಕ್ಕಳು ಲವ್ ಮ್ಯಾರೇಜ್ನ ಯಾಕೆ ಒಪ್ಪಲ್ಲ ಅಂದರೆ ಇದೇ ಕಾರಣಕ್ಕೆ. ಹುಡುಗ ಸರಿ ಇಲ್ಲ ಅಥವಾ ಹುಡುಗಿ ಸರಿ ಇಲ್ಲ ಅಂತ ಮದುವೆನ ಬೇಡ ಅಂತ ಹೇಳೋದು ಓಕೆ, ಬಿಕಾಸ್ ಮಕ್ಕಳ ಮೇಲಿರುವಂತಹ ಕಾಳಜಿ. ಆದರೆ ಒಳ್ಳೆ ಹುಡುಗ ಆದರೂ ಕೂಡ ಜಾತಿ ವಿಚಾರಕ್ಕೋ ಅಥವಾ ಅಂತಸ್ತಿನ ವಿಚಾರಕ್ಕೋ ಯಾವುದೋ ವಿಚಾರಕ್ಕೆ ಡಿಗ್ನಿಟಿಗೋಸ್ಕರ, ಇವರ ಒಂದು ತೋರಿಕೆಗೋಸ್ಕರ, ಇವರ ಒಂದು ಡಿಗ್ನಿಟಿಗೋಸ್ಕರ ಮಕ್ಕಳ ಜೀವನನ ಹಾಳು ಮಾಡುವಂಥ ಎಷ್ಟೋ ತಂದೆ ತಾಯಿದರಿದ್ದಾರೆ. ತುಂಬ ಜನ ಕೌನ್ಸ್ಲಿಂಗ್ ಆದಮೇಲೆ ಬಂದು ನಂಗೆ ಇಷ್ಟ ಇಲ್ಲ ಅಂದರು, ಒತ್ತಾಯ ಮಾಡಿ ಮದುವೆ ಮಾಡಿದ್ರು, ಮೇಡಮ್ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳುವಂತಹ ದಂಪತಿಗಳನ್ನು ನೋಡಿದ್ದೀವಿ. ಎಷ್ಟೋ ಜನ ತಂದೆ ತಾಯಿ ಮದುವೆ ಆದರೆ ಸರಿ ಹೋಗ್ತಾರೆ ಅಂದ್ಕೊಂಡು ಮದುವೆ ಮಾಡಿಬಿಟ್ವಿ, ಆದರೆ ಇವಾಗ ಹಿಂಗೆ ಅನುಭವಿಸ್ತಾ ಇದ್ದಾರೆ ಅಂತ ಬಂದು ಹೇಳೋದನ್ನು ನೋಡಿದ್ದೀವಿ. ಇದಿಷ್ಟರಲ್ಲೂ ನಾವು ಕಲ್ತ್ಕೊಬೇಕಾಗಿರೋದು ಏನು ಅನ್ನೋದನ್ನು ಯೋಚನೆ ಮಾಡಿ ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.